ದೇಶದಲ್ಲಿ ಹೆಚ್ಚಾಗ್ತಾ ಇರುವ ನಾಯಿ ಕಡಿತ ಪ್ರಕರಣಗಳಿಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಶೈಕ್ಷಣಿಕ ಕೇಂದ್ರ, ಆಸ್ಪತ್ರೆಗಳಂತಹ ಸಾಂಸ್ಥಿಕ ಪ್ರದೇಶಗಳಲ್ಲಿ ನಾಯಿ ಕಡಿತ ಪ್ರಕರಣಗಳು ಆತಂಕಕಾರಿ. ಬೀದಿ ನಾಯಿಗಳನ್ನು ನಿಗದಿತ ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸುವಂತೆ ಸೂಚನೆ ಕೊಟ್ಟಿದೆ. ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ ಆವರಣಕ್ಕೆ ಬೀದಿ ನಾಯಿಗಳು ಪ್ರವೇಶಿಸುವುದನ್ನು ತಡೆಯುವ ಮೂಲಕ ನಾಯಿ ಕಡಿತದ ಘಟನೆಗಳನ್ನ ತಡೆಗಟ್ಟಬೇಕು ಅಂತ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದೆ. ಜೊತೆಗೆ ಹೆದ್ದಾರಿಗಳಲ್ಲಿ ಬಿಡಾಡಿ ದನಗಳು ಓಡಾಟ ಏನಾಗ್ತಾ ಇದೆ ಅವನ್ನು ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ತಾಕೀತು ಮಾಡಿದೆ. ಎಕ್ಸ್‌ಪ್ರೆಸ್ ವೇನಲ್ಲಿ ಗಸ್ತು ತಂಡ ರಚಿಸಬೇಕು, ಸಹಾಯವಾಣಿ ಸ್ಥಾಪಿಸಬೇಕು, ಬೀದಿ ನಾಯಿಗಳು ಹೊರಹಾಕಿ ತಕ್ಷಣವೇ ಅವುಗಳಲ್ಲಿ ಆಶ್ರಯ ತಾಣಗಳಲ್ಲಿ ಪುನರ್ವಸತಿ ಕಲ್ಪಿಸಬೇಕು ಅಂತ ಕೂಡ ಪೀಠ ಹೇಳಿದೆ. ಇನ್ನು ವಿಜಯಪುರದಲ್ಲಿ 5-6 ಬೀದಿ ನಾಯಿಗಳು ಬಾಲಕಿ ಮೇಲೆ ದಾಳಿ ನಡೆಸಿದೆ. ಮಂಗಳೂರಿನಲ್ಲಿ ನ್ಯಾಯಮೂರ್ತಿಗಳಿಗೆ ನಮ್ಮೆಲ್ಲ ಗೌರವಗಳೊಂದಿಗೆ ಇದನ್ನು ಹೇಳೋಣ. ಕೋರ್ಟ್ಗೆ ನ್ಯಾಯಮೂರ್ತಿಗಳು ಅಂತಲ್ಲ, ವೈಯಕ್ತಿಕವಾಗಿ ಏನೂ ಇಲ್ವಲ್ಲ ಅಲ್ಲಿ. ಸರ್ ಎಲ್ಲಾದರೂ ನಮ್ಮ ದೇಶದಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಗಳು, ನಮ್ಮದು ಹೆದ್ದಾರಿಗಳು, ನಮ್ಮದು ಆಸ್ಪತ್ರೆಗಳು ಇದಕ್ಕೆ ಬೇಲಿ ಹಾಕಿ ನಾಯಿ ತಡೆಯೋಕ್ಕಾಗತ್ತೆ ಅಂತ ನಿಮಗೆ ನಿಜವಾಗ್ಲೂ ಅನಿಸಿದೆಯಾ ಸರ್? ಹೇಳಿ ಸರ್, ಆಗತ್ತಾ ಸರ್? ಶಿಫ್ಟ್ ಮಾಡಿಬಿಡಿ ಬೇರೆ ಕಡೆಗೆ. ಅಲ್ಲ, ಬೇಲಿ ಹಾಕಿ ತಡೆಯೋಕ್ಕಾಗತ್ತಾ ಸರ್? ಹಿಡಿದ್ರೆ ಶಿಫ್ಟ್ ಮಾಡಿದ್ರೆ ಆಮೇಲೆ ಏನು ಮಾಡಬೇಕು? ಅದನ್ನೆಲ್ಲ ತೊಗೊಂಡೋಗಿ ಹಾಕಬೇಕು ಅಂತ ಎಲ್ಲ ಬೇರೆ ಕಡೆ ಬೇರೆ ಜಾಗ ಮಾಡಿ ಅಲ್ಲಿ ಇಡಬೇಕು, ಆಶ್ರಯ ತಾಣಗಳನ್ನ ಮಾಡಬೇಕು. ಮತ್ತೆ ರಿಲೀಸ್ ಆದರೆ ಪ್ರಯೋಜನ ಏನು? ರಿಲೀಸ್ ಆಗಬಾರ್ದು ಅವು, ಅಲ್ಲೇ ವ್ಯವಸ್ಥೆಗಳಾಗಬೇಕು. ಅದಕ್ಕೆ ಅದೆಲ್ಲ ಕೂಡ ಹಾಕಬೇಕಷ್ಟೆ. ಕೂಡ ಹಾಕಬೇಕು ಅನ್ನೋದ್ರೆ ಅಲ್ಟಿಮೇಟ್ಲಿ ಎಲ್ಲಿಗೆ ಹೋಗುತ್ತಾ ಡಿಸಿಷನ್? ಹಳೆ ಜಡ್ಜ್ ಕೊಟ್ಟಿದ್ರಲ್ಲ, ಆ ಡಿಸಿಷನ್ ಸರಿ ಇತ್ತಲ್ಲ ಸರ್. ಇಂಡಿಯಾನಲ್ಲಿರೋದು ಒಂದೇ ಒಂದು ಅವಕಾಶ ನಮಗೆ. ನೀವೆಲ್ಲ ಅಂದ್ಕೊಂಡು ನಮ್ಗೆ ಗೊತ್ತಿಲ್ಲ, ರಾಷ್ಟ್ರೀಯ ಹೆದ್ದಾರಿನಲ್ಲಿ ಗಸ್ತು ವಾಹನ ಹಾಕಿ ನಾವು ಬೇಲಿ ಹಾಕೋಕ್ಕಾಗತ್ತಾ ಸರ್? ಹಾಕಿರೋ ಬೇಲಿನೇ ನಮ್ಮ ಹಳ್ಳಿ ಜನ ಕಿತ್ತು ಬಿಸಾಕ್ತಾರೆ ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡೋಕ್ಕೆ. ಅಲ್ಲಲ್ಲಿ ಒಳ್ಳೆ ಒನ್ಕೆ ಒಬ್ಬ ಕಿಂಡಿ ಮಾಡ್ಕೊತಾರೆ ನುಗ್ಗಕ್ಕೆ. ಇದಕ್ಕೆ ನಾವು ಬೇಲಿ ಹಾಕೋಕ್ಕಾಗತ್ತಾ ಸರ್? ನಾವು ನ್ಯಾಯಮೂರ್ತಿಗಳ ಮುಂದೆ ಭಾಳ ನಮ್ರತೆಯಿಂದ ಇಟ್ಬಿಡ್ಬೇಕು ಇದನ್ನು. ಸರ್, ನೀವು ಹೇಳಿದ್ದೆಲ್ಲ ಕರೆಕ್ಟ್ ಇದೆ. ಸಮಸ್ಯೆ ಇರೋದು ಹೆದ್ದಾರಿ, ಆಸ್ಪತ್ರೆ, ಬಸ್ ಸ್ಟ್ಯಾಂಡ್ ಅಷ್ಟೇ ಅಲ್ಲ, ಅಲ್ಲಿರಬಹುದು. ಅದಕ್ಕಿಂತ ಹೆಚ್ಚಿರುವುದು ವಸತಿ ಪ್ರದೇಶದಲ್ಲಿ. ಗಲ್ಲಿನಲ್ಲಿ ಅಟ್ಯಾಕ್ ಮಾಡ್ತಾ ಇರೋದು ಇವು. ಒಂದಂತೂ ನಿಜ, ಯಾವ ಕೋರ್ಟ್ ಏನಾರು ಹೇಳ್ಕೊಳ್ರಪ್ಪ, ಜನ ನಿಮ್ಮ ರಕ್ಷಣೆಗೆ ಏನು ಮಾಡಬೇಕೋ ಅದು ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಏರಿಯಾನಲ್ಲಿ ಇನ್ನೇನು ಮಾಡೋಕ್ಕಾಗತ್ತೆ? ಆಯ್ಕೆ ಅವ್ರಿಗೆ ಬಿಟ್ಬಿಡಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇದನ್ನು ಇಲ್ಲೆಲ್ಲ ಮಾಡಿದ್ರೆ ವಸತಿ ಏರಿಯಲ್ಲಿ ಪ್ರಾಬ್ಲಮ್ ಆಗಿರೋದು. ಯಾರು ನ್ಯಾಯಮೂರ್ತಿಗಳು ಕೋರ್ಟ್ಗಳಿಗೆ ಇದನ್ನು ಹೇಳಬೇಕು. ಆಸ್ಪತ್ರೆ ಅದು ಬೇರೆ, ಅದು ಇರ್ಬೋದು, ಅದು ಇದೆ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಹೆಚ್ಚಾಗ್ತಾ ಇರೋದೇ ವಸತಿ ಪ್ರದೇಶದಲ್ಲಿ ಆಗ್ತಿರೋದು ಇದು ಸಮಸ್ಯೆ. ಆಮೇಲೆ ಅದ್ಯಾರೋ ಒಬ್ಬಳು ಮಹಾತಾಯಿ ಕೂತ್ಕೊಂಡು ಯಾವುದೋ ಸಂಘಟನೆ, ಲುಕ್ಸ್ ಲೈಕ್ ಒನ್ ಸೈಡೆಡ್ ಡಿಸಿಷನ್. ಆಯಿತು ತಾಯಿ, ಡಬಲ್ ಶೀಟ್ ಡಿಸಿಷನ್ನೇ ಮಾಡೋಣ. ನೀವೆಲ್ಲ ಒಂದು ಲಿಸ್ಟ್ ಕೊಟ್ಬಿಡಿ ನಮಗೆ, ಯಾರ್ಯಾರು ಇದು ಬೀದಿ ನಾಯಿಗಳ ಪ್ರೇಮಿಗಳು. ಮನೇಲಿ ಸಾಕಿರೋದಲ್ಲ, ಮನೇಲಿ ಸಾಕಬೇಡಿ ಅಂತ ಯಾರು ಹೇಳಂಗಿಲ್ಲ. ಚೆನ್ನಾಗಿ ಸಾಕ್ಕೊಳ್ಳಿ, ನಿಮ್ಮ ಪಡೆ ನೀವು ಯಾವ ಸಮಸ್ಯೆನೂ ಇಲ್ಲ. ಅದಕ್ಕೆ ಬೀದಿ ನಾಯಿಗಳು ಈ ಥರ ಆಗಿರೋದಕ್ಕೆ ನೀವು ಒನ್ ಸೈಡೆಡ್ ಅನ್ನೋರು ಒಂದು ಲಿಸ್ಟ್ ಕೊಟ್ಬಿಡಿ. ಕಚ್ಚಿದ ತಕ್ಷಣ ನೀವು ಮನೆಗೆ ಕಳಿಸ್ತೀವಿ, ಟ್ರೀಟ್ಮೆಂಟ್ ಕೊಡಿ. ನಿಮ್ಮ ತಾತನ ಮನೆಗೆ ಗಂಟೆನ ಹೋಗಬೇಕು. ಯಾರದ್ದೋ ಮಗು, ತಂದೆ ತಾಯಿದು ಮಗುದು ಕೈ ಹೋಗ್ತಾ ಇದೆ, ಕಾಲು ಹೋಗ್ತಾ ಇದೆ, ಕಣ್ಣು ಹೋಗ್ತಾ ಇದೆ, ಕಿವಿ ಹೋಗ್ತಾ ಇದೆ, ಎಲ್ಲ 5 ಸ್ಟಾರ್ ಹೋಟ್ಲಲ್ಲಿ ಥರದಲ್ಲಿ ಕೂತ್ಕೊಂಡ್ಬಿಟ್ಟು ಬುರ್ರೆ ಬಿಡ್ತಾರೆ. ಕೂತ್ಕೊಂಡು ಕತ್ತರಿಸಾಕ್ಬಿಡ್ಬೇಕು ಅನ್ಸುತ್ತೆ ಒಂದ್ಸರಿ ಇವ್ರನ್ನೆಲ್ಲ ನೋಡಿದಾಗ ನಮ್ಗಳಿಗೆ. ಯಾವುದೋ ನಾಯಿ ವ್ಯವಹಾರದಲ್ಲಿ ಬಂದು ಇವ್ರದ್ದು ಮಾತು ಕೇಳಬೇಕಂತೆ ನಾವು ಕೋರ್ಟ್ಗಳಿಗೆ ಹೇಳಬೇಕು. ಸರ್, ಇದು ವಸತಿ ಪ್ರದೇಶದಲ್ಲಿ ಆಗ್ತಿರೋ ಸಮಸ್ಯೆ, ಇದಲ್ಲ ಸರ್ ಇದು ಅಂತ ಅಲ್ವಾ? ಓಕೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.